ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ನಿಜಾನೇ ಅಂತಲೇ ಹೇಳ್ಬೋದು. ನಿಜ ಅಂದರೆ BBK11 ಮನೆಯಲ್ಲಿ ಇವಾಗ 6 ಸ್ಪರ್ಧಿಗಳಿರೋದು ನಿಮಗೂ ಕೂಡ ಗೊತ್ತೇ ಇರುತ್ತೆ. BBK11ನ ಒಂದು ಫಿನಾಲೆ ಕೂಡ ಇನ್ನೇನು ಬಂದುಬಿಡ್ತು, 3 ದಿನ ಬಾಕಿ ಇರೋದು ಅಂತಲೂ ಕೂಡ ನಿಮಗೆ ಕೂಡ ಗೊತ್ತಿದೆ. ಸೊ ಕುತೂಹಲ ಇದೆ, ಯಾರು ವಿನ್ನರ್ ಆಗ್ಬೋದು ಅಂತ ತುಂಬಾ ಕುತೂಹಲ ಇದೆ. ಆದರೆ ಇವಾಗ ಎಲಿಮಿನೇಷನ್ ಪ್ರಕ್ರಿಯೆ ಮತ್ತೆ ಮಾಡ್ತಾರಂತೆ. ಎಲಿಮಿನೇಷನ್ ಪ್ರಕ್ರಿಯೆ ಅಂದರೆ ಇವಾಗ ಫಿನಾಲೆಗೆ ಹೋಗೋದು 5 ಜನ, ಆದರೆ ಇವಾಗ ಇಲ್ಲಿ ಮನೆಯಲ್ಲಿರೋದು 6 ಜನ. 6ರಲ್ಲಿ ಒಬ್ಬರು ಇವಾಗ ಮನೆಗೆ ವಾಪಸ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಹೇಳ್ತಿದ್ದಾರೆ. ಸೊ ಯಾರು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ವಾರದ ಒಂದು 3 ದಿನ ಬಾಕಿ ಇರೋದು. ಈ ವಾರ ಮಹಿಳಾ ಸ್ಪರ್ಧಿಯೇ ಒಬ್ಬರು ಹೋಗ್ತಾರೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಸೊ ಮೋಕ್ಷಿತಾ ಈ ಕಡೆ, ಭವ್ಯ ಗೌಡ ಅವರು ಇದ್ದಾರೆ, ಈ ಕಡೆ ಉಗ್ರಂ ಮಂಜು ಅವರು ಇದ್ದಾರೆ, ರಜತ್ ಇದ್ದಾರೆ. ಸೊ ಯಾರು ಹೋಗ್ಬೋದು ಅಂತ, ಮಹಿಳಾ ಸ್ಪರ್ಧಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಮಹಿಳಾ ಸ್ಪರ್ಧಿ ಅಂದರೆ ಇವಾಗ ಹನುಮಂತ್ ಅವರು ಡೈರೆಕ್ಟ್ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ. ಸೊ ಡೈರೆಕ್ಟ್ ಫಿನಾಲೆಗೆ ಹನುಮಂತ್ ಅವರು ಆಯ್ಕೆಯಾಗಿರೋದ್ರಿಂದ ಇಲ್ಲಿ ಮೋಕ್ಷಿತಾ ಅವರನ್ನು ಡೈರೆಕ್ಟ್ ಫಿನಾಲೆಗೆ ಅವರು ಆಯ್ಕೆ ಮಾಡಿಕೊಂಡ್ರು, ಹನುಮಂತ್ ಅವರು. ನೆಕ್ಸ್ಟ್ ಇಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಡೈರೆಕ್ಟ್ ಫಿನಾಲೆಗೆ ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಆಯ್ಕೆಯಾದರು. ನೆಕ್ಸ್ಟ್ ಇಲ್ಲಿ ಇನ್ನು 3 ಜನ ಬಾಕಿ ಇರೋದು. ರಜತ್, ಈ ಕಡೆ ರಜತ್ ಕಿಶನ್, ಮತ್ತು ಈ ಕಡೆ ಭವ್ಯ ಗೌಡ, ಈ ಕಡೆ ಉಗ್ರಂ ಮಂಜು ಅವರು. ಅವರಲ್ಲಿ ಇವಾಗ ಯಾರು ಹೋಗ್ಬೋದು? ಮಹಿಳಾ ಸ್ಪರ್ಧಿ ಅಂತ ಹೇಳಿದರೆ ಭವ್ಯ ಗೌಡ ಅವರು ಹೊರಗಡೆ ಹೋಗ್ಬೋದಾ? ಅವ್ರಿಗೂ ಒಂದು ಫ್ಯಾನ್ ಪೇಜ್ ಅಂತ ಇದ್ದೇ ಇರುತ್ತೆ. ಸೊ ಭವ್ಯ ಗೌಡ ಅವರು ಹೊರಗಡೆ ಹೋಗ್ಬೋದಾ, ಇಲ್ಲಾಂದರೆ ರಜತ್ ಅವರು ಹೋಗ್ಬೋದಾ, ಇಲ್ಲ ಉಗ್ರಂ ಮಂಜು ಅವರು ಹೋಗ್ಬೋದಾ? ಇನ್ನೂ ಕನ್ಫ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಕನ್ಫ್ಯೂಸ್ ಅಂದರೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಸೊ ಎಲ್ಲ ಕಡೆ ಹರಿದಾಡ್ತಿರೋದು ಇವಾಗ ಮಹಿಳಾ ಸ್ಪರ್ಧೆಯ ಹೊರಗಡೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ. ಅದರಿಂದ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಹೊರಗಡೆ ಹೋಗೋದಂತೂ ಪಕ್ಕಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇನ್ನು 3 ದಿನ ಇರೋದ್ರಿಂದ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು? ಬಿಗ್ ಬಾಸ್ ಮನೆಯ ಟ್ರೋಫಿ ಯಾರ ಕೈಯಲ್ಲಿರುತ್ತೆ? ಸುದೀಪ್ ಅಣ್ಣ ಕೈಯಲ್ಲಿ ಯಾರ ಕೈ ಮೇಲಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳನ್ನು ಕೊಡ್ತಾನೆ ಇರ್ತೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಿದ್ದೀರಾ ನೋಡಿ, ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ, ತಪ್ಪದೆ ನೋಡ್ತಾ ಇರಿ.